ಈ ಎಜುಕೇಶನಲ್ ವಿಡಿಯೋ ಮಾಡಲಿಕ್ಕೆ ನಮಗೆ ಏನೇನ್ ಗ್ಯಾಜೆಟ್ಸ್ ಬೇಕು ಮತ್ತು ಸಾಫ್ಟ್ವೇರ್ ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈಗ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾದಂತಹ ಗ್ಯಾಜೆಟ್ಸ್ ಮತ್ತು ಸಾಫ್ಟ್ವೇರ್ ಯಾವ್ದು ಅನ್ನೋದನ್ನ ಲಿಸ್ಟ್ ಮಾಡೋಣ. ಆಮೇಲೆ ಮಾಡಿದಂತ ಗ್ಯಾಜೆಟ್ಸ್ ಮತ್ತು ಸಾಫ್ಟ್ವೇರ್ ಗಳನ್ನ ನಾವು ಹೇಗೆ ಬಳಸಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಅವುಗಳ ಸಹಾಯದಿಂದ ಹೇಗೆ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಈಗ ನಮ್ಗೆ ಯೂಟ್ಯೂಬ್ ವಿಡಿಯೋ ಮಾಡ್ಲಿಕ್ಕೆ ಅಥವಾ ಎಜುಕೇಶನಲ್ ವಿಡಿಯೋ ಮಾಡ್ಲಿಕ್ಕೆ ನಮ್ಗೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬೇಕು. ಆ ಹಾರ್ಡ್ವೇರ್ ಯಾವುದು ಅಂತಂದ್ರೆ ಮೊದಲಿಗೆ ಲ್ಯಾಪ್ಟಾಪ್ ಬೇಕು, ಎರಡನೇದಾಗಿ ಕ್ಯಾಮ್ರಾ ಬೇಕು, ಮೂರನೇದ್ದು ಮೈಕ್ರೋಫೋನು, ನಾಲ್ಕನೇದ್ದು ಗ್ರಾಫಿಕ್ ಪೆನ್ ಟೈಬು, ಲೈಟ್ಸ್ ಬೇಕು, ಗ್ರೀನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಬೇಕು, ಹಾಗೆ ಒಂದು ಟ್ರೈಪಾಡ್ ಬೇಕು. ಇಷ್ಟು ಹಾರ್ಡ್ವೇರ್ ಬೇಕು. ಹಾಗೆ ಸಾಫ್ಟ್ವೇರ್ ಯಾವುದು ಅಂತಂದ್ರೆ OBS ಸ್ಟುಡಿಯೋ ಬೇಕು. ಇದೊಂದು ಓಪನ್ ಸೋರ್ಸ್ ಸ್ಕ್ರೀನ್ ರೆಕಾರ್ಡರ್. ಎರಡನೇದಾಗಿ ಒಂದು ಬರೀಲಿಕ್ಕೆ ವೈಟ್ ಬೋರ್ಡ್ ಅಪ್ಲಿಕೇಶನ್ ಬೇಕು. ಹಾಗೆ ನಾವು ಯಾವ ವಿಷಯದ ಮೇಲೆ ಪಾಠ ಮಾಡ್ತೀವಿ ಅದಕ್ಕೆ ಸಂಬಂಧಿಸಿದಂತೆ PDF ನೋಟ್ಸ್ ಬೇಕು. ಆಮೇಲೆ ಆಡಿಯೋ ಕ್ಲಿಯರ್ ಆಗಿ ಬರ್ಬೇಕಂತಂದ್ರೆ ಆಡಿಯೋ ಫಿಲ್ಟರ್ಸ್ ಅನ್ನುವಂತ ಸಾಫ್ಟ್ವೇರ್ ಅನ್ನ OBS ಸ್ಟುಡಿಯೋದಲ್ಲಿ ಬಳಸ್ಕೊಂಡು ನಾವು ಕ್ಲಿಯರ್ ಆಗಿ ಆಡಿಯೋನ ರೆಕಾರ್ಡ್ ಮಾಡಬೇಕು. ಇಷ್ಟು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅನ್ನ ಬಳಸ್ಕೊಂಡು ನಾವು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಈಗ ನಾ ಬಳಸುವಂತ ಲ್ಯಾಪ್ಟಾಪ್ ಯಾವುದು ಅಂತ, ಲ್ಯಾಪ್ಟಾಪ್ ಅನ್ನೋದೊಂದು ಹಾರ್ಡ್ವೇರ್. ಅದ್ಯಾವುದು ಅಂದ್ರೆ ಡೆಲ್ ಲ್ಯಾಟಿಟ್ಯೂಡ್ 5080 ಅನ್ನುವಂತ ಲ್ಯಾಪ್ಟಾಪ್ ಅನ್ನ ಬಳಸ್ತಾ ಇದ್ದೀನಿ. ಯಾವ ಪ್ರೊಸೆಸರ್ ಅನ್ನು ಹೊಂದೈತೆ ಅಂದ್ರೆ ಇಂಟೆಲ್ i7 ಜನರೇಷನ್ ಅನ್ನ ಹೊಂದೈತಿ. ಆಮೇಲೆ 8GB ರ್ಯಾಮ್ ಅನ್ನ ಹೊಂದಿದಂತ. ಎರಡನೇದಾಗಿ ಕ್ಯಾಮ್ರಾ ಆಗಿ ನಾ ಬಳಸ್ತಾ ಇರೋದು ವೆಬ್ ಕ್ಯಾಮು. ಆ ವೆಬ್ ಕ್ಯಾಮ್ ಹೆಸರು ಏನು ಅಂತಂದ್ರೆ ಕ್ರಿಯೋವೋಲ್ ಫುಲ್ HD ವೆಬ್ ಕ್ಯಾಮ್ ವಿತ್ ಆಟೋ ಫೋಕಸ್. ಆಮೇಲೆ ನಾ ಬಳಸ್ತಾ ಇರುವಂತ ಮೈಕ್ರೋಫೋನ್ ಯಾವುದು ಅಂತ ಗ್ರೇನಾರೋ S9 Pro ವೈರ್ಲೆಸ್. ಬರಲಿಕ್ಕೆ ನಾ ಬಳಸ್ತಾ ಇರುವಂತ ಗ್ರಾಫಿಕ್ ಪೆನ್ ಟ್ಯಾಬ್ ಯಾವುದು ಅಂತಂದ್ರೆ ವ್ಯಾಕ್ಯೂಮ್ CTL 472 ಗ್ರಾಫಿಕ್ ಪೆನ್ ಟ್ಯಾಬ್. ಇದೊಂದು ಮೀಡಿಯಂ ಸೈಜ್ ಪೆನ್ ಟ್ಯಾಬ್. ಇದನ್ನ ಬರೀಲಿಕ್ಕೆ ನಾನು ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಗ್ರೀನ್ ಸ್ಕ್ರೀನ್ ಅನ್ನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಲಿಕ್ಕೆ ಗ್ರೀನ್ ಸ್ಕ್ರೀನ್ ಅನ್ನ ಬಳಸ್ತಾ ಇದ್ದೀನಿ. ಹಾಗೆ ಎರಡು ಸ್ಟ್ಯಾಂಡ್ ಲೈಟ್ ಇದಾವು, ಅಂಬ್ರೆಲಾ ಡಿಫ್ಯೂಸರ್ ಅನ್ನ. ಇಷ್ಟು ಹಾರ್ಡ್ವೇರ್. ಆಮೇಲೆ ಈಗ ಸಾಫ್ಟ್ವೇರ್ ಯಾವುದು ಅಂದ್ರೆ OBS ಸ್ಟುಡಿಯೋ. OBS ಸ್ಟುಡಿಯೋ ಅನ್ನೋದೊಂದು ಓಪನ್ ಬ್ರಾಡ್ಕಾಸ್ಟರ್ ಸಾಫ್ಟ್ವೇರ್. ಇದ್ರ ಸಹಾಯದಿಂದ ನಾವ್ ಏನ್ ಮಾಡ್ಕೋಬಹುದು ಅಂದ್ರೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬಹುದು, ಲೈವ್ ಸ್ಟ್ರೀಮಿಂಗ್ ಮಾಡ್ಕೋ. ಆಮೇಲೆ OBS ಅನ್ನ ಉಪಯೋಗಿಸುವಾಗ ನಾವು ಹಲವಾರು ಸೀನ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಆಮೇಲೆ ಸೀನಿಗೆ ತಕ್ಕಂತೆ ಸೋರ್ಸಸ್ ಅನ್ನ ಆಡ್ ಮಾಡ. ಆಮೇಲೆ ಸೀನ್ ದಿಂದ ಸೀನ್ಗೆ ಟ್ರಾನ್ಸಿಟ್ ಅಥವಾ ಹೋಗ್ಬೇಕಂತಂದ್ರೆ ನಾವು ಟ್ರಾನ್ಸಿಷನ್ ಅನ್ನ ಬಳಸ್ಕೋಬಹುದು. ಆಮೇಲೆ ಆಡಿಯೋ ಸೆಟ್ಟಿಂಗ್ ಅನ್ನ ಮಾಡ್ಕೋಬಹುದು. ಇದೊಂದು ಎವರ್ ಗ್ರೀನ್ ಸ್ಕ್ರೀನ್ ರೆಕಾರ್ಡರ್. ನಾವು ಯಾವ ವಿಷಯದ ಮೇಲೆ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅದಕ್ಕೆ ಸಂಬಂಧಿಸಿದಂತ PDF ನೋಟ್ಸ್ ಅನ್ನ ನಾನು ಬಳಸ್ತಾ ಇದ್ದೀನಿ. ಹಾಗೆ ಬರೀಲಿಕ್ಕೆ ನಾನು ಬಳಸ್ತಾ ಇರುವಂತ ವೈಟ್ ಬೋರ್ಡ್ ಅಪ್ಲಿಕೇಶನ್ ಯಾವುದು ಅಂತಂದ್ರೆ ನೋಡ್ 3. ಇದೊಂದು ವೈಟ್ ಬೋರ್ಡ್ ಅಪ್ಲಿಕೇಶನ್. ಇದನ್ನ ಫ್ರೀ ಆಗಿನೂ ಯೂಸ್ ಮಾಡ್ಕೋಬಹುದು, ಪ್ರೋ ಆಗಿನೂ ಯೂಸ್ ಮಾಡ್ಕೋಬಹುದು. ಕೆಲವೊಂದು ಪ್ರೋ ವರ್ಷನ್ ಅನ್ನ ಎಕ್ಸೆಸ್ ಮಾಡ್ಕೋಬೇಕಂದ್ರೆ ಇದನ್ನ ಪರ್ಚೇಸ್ ಮಾಡ್ಬೇಕಾಗ್ತೈತಿ. ನಾನು ಫ್ರೀ ವರ್ಷನ್ ಅನ್ನ ಬಳಸ್ತಾ ಇದ್ದೀನಿ. ಇಷ್ಟು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಗಳನ್ನ ಬಳಸ್ಕೊಂಡು ನಾವು ಪ್ರೊಫೆಷನಲ್ ಆಗಿ ಎಜುಕೇಶನಲ್ ವಿಡಿಯೋನ ತಯಾರಿಸಬಹುದು, ಯೂಟ್ಯೂಬ್ ವಿಡಿಯೋನ ತಯಾರು ಮಾಡಬಹುದು, ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಕೋ, ಇನ್ನೂ ಹಲವಾರು ರೀತಿಯಾದಂತ ಕಂಟೆಂಟ್ ಅನ್ನ ನಾವು ಕ್ರಿಯೇಟ್. ಬನ್ನೀಗ ಲ್ಯಾಪ್ಟಾಪ್ ಹೋಗೋಣ, OBS ಸ್ಟುಡಿಯೋನ. ಆತ್ಮೀಯ ಸ್ನೇಹಿತರೆ, ಈಗ ಯೂಟ್ಯೂಬ್ ವಿಡಿಯೋ ಮಾಡ್ಲಿಕ್ಕೆ ಅಥವಾ ಎಜುಕೇಶನಲ್ ವಿಡಿಯೋ ಮಾಡ್ಲಿಕ್ಕೆ ನಾನು ಈಗ OBS ಸ್ಟುಡಿಯೋನ ಓಪನ್ ಮಾಡ್ಕೋತೀನಿ. ಈಗ ನಾನು ಡೌನ್ಲೋಡ್ ಮಾಡ್ಕೊಂಡಂತ OBS ಸ್ಟುಡಿಯೋನ ಓಪನ್ ಮಾಡ್ಕೋತೀನಿ ನೋಡಿ ಸ್ನೇಹಿತರೆ. OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡಾಗ ಈ ರೀತಿಯಾಗಿ ನಮಗೆ ಕಾಣಿಸ್ತೈತಿ. OBS ಸ್ಟುಡಿಯೋದ ಇಂಟರ್ಫೇಸ್ ಈ ರೀತಿ ಇದೆ ನೋಡ್ರಿ. ಈಗ ಡಿಫಾಲ್ಟ್ ಆಗಿ ಒಂದು ಸೀನ್ ಇರ್ತೈತಿ, ಅದನ್ನ ನಾವು ರಿನೇಮ್ ಮಾಡ್ಕೋಬಹುದು, ಹಾಗೇನೆ ಇಟ್ಕೋಬಹುದು. ಈಗ ನಾನು ರಿನೇಮ್ ಮಾಡ್ತೇನೆ ನೋಡ್ರಿ. ಇದು ಸೀನ್ 2 ಅಂತಿದೆ, ಸೀನ್ 1 ಅಂತ ಮಾಡ್ಕೊಳ್ತೇನೆ ನಾನು. ಸೀನ್ 1 ಅನ್ನ ಡಿಫಾಲ್ಟ್ ಆಗಿ ಇರ್ತದೆ. ಈಗ ನಾವು ಹಲವಾರು ಸೀನ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ ಇಲ್ಲಿ ಕಾಣಿಸ್ತೈತಲ್ಲ ಸೀನ್ಸ್ ಅಂತಿದೆ, ಅದ್ರ ಕೆಳಗಡೆ ಬರ್ರಿ ಪ್ಲಸ್ ಬಟನ್ ಇದೆ ನೋಡ್ರಿ. ಅವಾಗ ಆಡ್ ಸೀನ್ ಅಂತ ಬರ್ತೈತಿ. ಇದನ್ನ ಕ್ಲಿಕ್ ಮಾಡೋದ್ರಿಂದ ಸೀನ್ ಆಡ್ ಆಕ್ಕವು. ಆಮೇಲೆ ಬಾಜು ಡಿಲೀಟ್ ಅಂತಿದೆ ನೋಡ್ರಿ, ಇದು ರಿಮೂವ್ ಸೆಲೆಕ್ಟೆಡ್ ಸೀನ್. ನಾವು ಈ ಸೀನ್ ಅನ್ನ ಡಿಲೀಟ್ ಮಾಡಬಹುದು. ಆಮೇಲೆ ಓಪನ್ ಸೋರ್ಸ್ ಫಿಲ್ಟರ್ಸ್ ಇದು. ಆಮೇಲೆ ಸೀನ್ ಅನ್ನ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ
ಬಳಸ್ತೀವಿ, ಅಪ್ ಏರೋ ಡೌನ್ ಏರೋ. ಈಗ ಸೀನ್ 1 ಸೀನ್ 2 ಎರಡು ಸೀನ್ ಅನ್ನ ಕ್ರಿಯೇಟ್. ಫಸ್ಟ್ ನಾವು OBS ಸ್ಟುಡಿಯೋನ ಬಳಸುವಾಗ ಮಿನಿಮಮ್ 2 ಸೀನ್ ಇದ್ದೇ ಇರ್ಬೇಕು. ಈಗ ಇದನ್ನ ರೀನೇಮ್ ಮಾಡ್ಕೋಬೇಕಂದ್ರೆ ಹೇಗಂತಂದ್ರೆ F2 ಬಟನ್ ಒತ್ತುವುದರಿಂದನೂ ರೀನೇಮ್ ಮಾಡ್ಕೊ. ಈಗ ನಾನು ಸೀನ್ 1 ಸೀನ್ 2 ನೇ ಇರ್ಲಿ. ಆಮೇಲೆ ಸೀನ್ 1 ಗೆ ಸೋರ್ಸ್ ಅನ್ನ ಹಾಕ್ಬೇಕಲ್ಲ, ಇಲ್ಲಿ ಸೋರ್ಸ್ ಅಂತಿದೆ ನೋಡ್ರಿ, ಅದ್ರ ಕೆಳಗಡೆ ಬಂದು ಪ್ಲಸ್ ಬಟನ್ 2 ಸೋರ್ಸ್ ಅಂತಿದೆ, ಅದನ್ನ ಕ್ಲಿಕ್. ಇಷ್ಟೊಂದು ಸೋರ್ಸ್ ಅದು. ಇದರಲ್ಲಿ ನಮಗ್ ಮುಖ್ಯವಾಗಿ ಬೇಕಾಗಿದ್ದು ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅಂದ್ರೆ ಮೈಕ್ ಅನ್ನ ಆಡ್ ಮಾಡ್ಬೇಕು. ಫಸ್ಟ್ ಗೆ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಜಾಕ್ ಮೈಕ್ ರಿಯಲ್ ಟೆಕ್ ಆಡಿಯೋ ಅಂತಂದು ಈಗ ಇದನ್ನ ಬಳಸ್ತಾ ಇದ್ದೀನಿ, ಅದನ್ನೇ ಆಡ್ ಮಾಡ್ತೀನಿ ರೀ ನಾನು. ಹಲೋ ಹಲೋ ಮೈಕ್ ಟೆಸ್ಟಿಂಗ್ ಹೊಂಟತ್ರಿ, ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡ್ರಿ. ಈ ಮೈಕ್ರೋಫೋನ್ ಅನ್ನ ನಾವು ಇನ್ನೊಂದು ಸ್ಕ್ರೀನ್ ರೆಕಾರ್ಡದಲ್ಲಿ ಬಳಸ್ತಾ ಇದ್ದೇನೆ, ಆದ್ರೂ ಇದನ್ನೇ ಆಡ್ ಮಾಡಿದೆ. ಹೌದಾ, ಈಗ ಮೈಕ್ ಅನ್ನ ಆಡ್ ಮಾಡಿದ್ವಿ ಇದ್ರಕ್ಕೆ OBS ಸ್ಟುಡಿಯೋದಲ್ಲಿ. ನಂತರ ಕ್ಯಾಮ್ರಾವನ್ನ ಆಡ್ ಮಾಡ್ಬೇಕಲ್ಲ, ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತಿದೆ ನೋಡಿ, ಓಕೆ ಕೊಟ್ಟು ನಾನು ಬಳಸ್ತಾ ಇರುವಂತ ಕ್ಯಾಮ್ರಾ ಯಾವುದು ಅಂತಂದ್ರೆ ವೆಬ್ ಕ್ಯಾಮು, ಅದು ಕ್ರಿಯೋ ಓಲ್. ಇದು ನನ್ನ ಸೆಟಪ್. ಇದು ಮೊದ್ಲಿಗೆ ಹೇಳಿದ್ನಲ್ಲ, ಲ್ಯಾಪ್ಟಾಪ್, ಗ್ರೀನ್ ಸ್ಕ್ರೀನ್, ಮೈಕ್ ಇಲ್ಲಿ ಕಾಣಿಸ್ತಾ ಇದಾವ್ ನೋಡ್ರಿ. ಈಗ ಕ್ಯಾಮ್ರಾವನ್ನ ಆಡ್ ಮಾಡಿದಾಗ ಈ ರೀತಿ ನನ್ ಸೆಟ್. ಈಗ OBS ಸ್ಟುಡಿಯೋಗೆ ನಾನು ಕ್ಯಾಮ್ರಾವನ್ನ ಆಡ್ ಮಾಡಿದೆ. ಇದನ್ನ ರೀಸೈಜ್ ಮಾಡೋಣ್ರಿ. ಹೇಗೆ ಅಂತಂದ್ರೆ ಕೀಬೋರ್ಡ್ ಹೋಗಿ ಅಲ್ಟ್ ಬಟನ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡೋಣ. ಗ್ರೀನ್ ಸ್ಕ್ರೀನ್ ಎಷ್ಟಿದೆ ಅಷ್ಟ ತಗೊಂಡು. ಆಮೇಲೆ ಗ್ರೀನ್ ಸ್ಕ್ರೀನ್ ಬಳಸುವಂತ ಉದ್ದೇಶ ಏನು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡಿದೀನಿ. ಆಮೇಲೆ ಆ ಲೈಟ್ ಸೆಟಪ್ ಮಾಡ್ಕೋಬೇಕಲ್ಲ, ಅದನ್ನ ನಾನು ಮಾಡ್ಕೊಂಡಿದ್ದೀನಿ. 45 ಡಿಗ್ರಿ ಒಳಗ ನನ್ನ ಎದುರಿಗೆ ಒಂದು ಲೈಟ್ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಮೇಲ್ಗಡೆ ಸ್ಕ್ರೀನ್ ಮೇಲ್ ಬೀಳಲಿ ಅಂತಂದು ಒಂದು ಟ್ಯೂಬ್ ಲೈಟ್ ಅನ್ನ ಹಾಕಿದ್ದೀನಿ. ಇಷ್ಟು 2 ಲೈಟ್ ಇದಾವು. ಈಗ ನಾವೇನ್ ಮಾಡೋಣ, ಈ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡೋಣ. ಬ್ಯಾಕ್ ಗ್ರೌಂಡ್ ಅನ್ನ ಹೇಗ್ ರಿಮೂವ್ ಮಾಡ್ಬೇಕು, ಕ್ಯಾಮ್ರಾವನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ಇಲ್ಲಿ ಫಿಲ್ಟರ್ಸ್ ಅಂತ ಕಾಣಿಸ್ತೈತೆ, ಓಪನ್ ಸೋರ್ಸ್ ಫಿಲ್ಟರ್ ಅಂತಂದ ಇದನ್ನ ಕ್ಲಿಕ್ ಮಾಡ್ರಿ. ಮಾಡಿ ಇಫೆಕ್ಟ್ ಫಿಲ್ಟರ್ಸ್ ಅಂತಿದೆ ನೋಡ್ರಿ, ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಕ್ರೋಮಾ ಕೀ ಅಂತ ಆಡ್ ಮಾಡ್ರಿ. ಓಕೆ ಕೊಟ್ಟು ಲೈಟ್ ಪರ್ಫೆಕ್ಟ್ ಆಗಿ ಸೆಟ್ ಆಗಿತ್ತು ಅಂತಂದ್ರೆ ಒಂದೇ ಕ್ಲಿಕ್ಗೆ ಸಂಪೂರ್ಣವಾಗಿ ಬ್ಯಾಕ್ ಗ್ರೌಂಡ್ ರಿಮೂವ್ ಆಕತಿ. ಸ್ವಲ್ಪ ಲೈಟ್ ಸೆಟಪ್ ಕಡಿಮೆ ಈ ರೀತಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಸ್ಮೂತ್ನೆಸ್ ಮತ್ತು ಕೀ ಕಲರ್ ಸ್ಪೆಲ್ ರಿಡಕ್ಷನ್ ಅಂತಿದೆ, ಇವನ್ 2 ನಿಲ್ ಮಾಡ್ಕೊತೀನಿ ಒಂದೊಂದ್ ಇಟ್ಕೊಂಡೆ. ಆಮೇಲೆ ಸಿಮಿಲಾರಿಟಿ ಇದೆ ನೋಡ್ರಿ, ಅದನ್ನ ಹೆಚ್ಚು ಮಾಡಿ ಸಿಮಿಲಾರಿಟಿಯನ್ನ ಎಷ್ಟು 462 ಮಾಡಿದೀನಿ. ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆನೂ ಮಾಡ್ಕೋಬಹುದು. ಹಾಗೇನೆ ಇದಕ್ಕೊಂದು ನಾವೇನ್ ಮಾಡೋಣ, ಬ್ಯಾಕ್ ಗ್ರೌಂಡ್ ಇಮೇಜ್ ಅನ್ನ ಹಾಕೋಣ. ಮಾಡ್ಕೊಂಡು ಇನ್ನೊಟ್ಟು ಕಲರ್ ಅನ್ನ ಸೆಟ್ ಮಾಡ್ಕೋಣ. ಅವಾಗ ಈಗ ಏನಾಕತಿ, ಬ್ಯಾಕ್ ಗ್ರೌಂಡ್ ಸಂಪೂರ್ಣವಾಗಿ ರಿಮೂವ್ ಆಕತಿ. ಈಗ ಒಂದು ಇಮೇಜ್ ಅನ್ನ ಹಾಕೋಣ. ಇದಕ್ಕ ಹೇಗೆ ಅಂತಂದ್ರೆ ಸೋರ್ಸಿಗೆ ಬಂದು ನಾನು ಡಿ ಫೋಲ್ಡರ್ ಅದಲ್ಲಿ ಇಟ್ಟಿದ್ದೀನಿ. ಮೇಲ್ಗಡೆ ಇದೆ ಲೇಯರ್, ಇದನ್ನ ನಾವು ಇಮೇಜ್ ಅನ್ನ ಕೆಳಗಡೆ ತಗೊಂಡ್ಬರ್ಬೇಕು. ಹೇಗೆ ಅಂತಂದ್ರೆ ಇಲ್ಲಿ ಅಪ್ ಏರೋ ಡೌನ್ ಏರೋ ಐತಲ್ಲ, ಡೌನ್ ಏರೋ ಅನ್ನು ಸೆಲೆಕ್ಟ್ ಬಂತು. ಈಗ ನೋಡ್ರಿ ಬ್ಯಾಕ್ ಗ್ರೌಂಡ್ ಸಂಪೂರ್ಣವಾಗಿ ರಿಮೂವ್ ಆಗಿದೆ, ಆಗಿ ಕಾಣೋದಿಲ್ಲ, ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಇಷ್ಟು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿದ್ದು. ನಂತರ ಈಗ ಸೀನ್ 1 ಗೆ ಆಯ್ತು. ಇನ್ನು ಸೀನ್ 2 ಬರೋಣ. ಇಲ್ಲಿ ಬಂದು ಇದಕ್ಕೂ ನಾವು ಏನ್ ಮಾಡ್ಬೇಕು, ಮೈಕ್ ಅನ್ನ ಆಡ್ ಮಾಡ್ಕೋಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ, ಸೀನ್ 1 ಗೆ ಹೋಗಿ ಇಲ್ಲಿ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಇದೆಲ್ಲ, ಅದನ್ನ ಕಾಪಿ ಮಾಡ್ಕೊಂಡು ಸೀನ್ 2 ಗೆ ಬಂದು ಪೇಸ್ಟ್ ಮಾಡ್ತೀನಿ. ಸೀನ್ 2 ಬಂದು ಇಲ್ಲಿ ಸೋರ್ಸ್ ದಲ್ಲಿ ಪೇಸ್ಟ್ ಅಂತ ಮಾಡ್ತೀನಿ. ಮಾಡಿದಾಗ ಮೈಕ್ ಆಡ್ ಆಯ್ತು. ಮೈಕ್ ಆಡ್ ಆಗಿಂದ ನಾವೇನ್ ಮಾಡೋಣ, ಸೀನ್ 2 ದಲ್ಲಿ ಸೋರ್ಸ್ ಅನ್ನ ಆಡ್ ಮಾಡ್ಬೇಕು. ಯಾವ್ದು ಅಂತಂದ್ರೆ ವೈಟ್ ಬೋರ್ಡ್ ಯಾಕಂದ್ರೆ ಬರೀಲಿಕ್ಕೆ ಅನುಕೂಲ ಆಗ್ಬೇಕಲ್ಲ. ಅದಕ್ಕೆ ನಾನು ನೋಡ್ 3 ಎಲ್ಲೈತೆ ನೋಡ್ರಿ, ನೋಡ್ 3 ಈ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಂಡು ನಾವೇನ್ ಮಾಡೋಣ, OBS ಸ್ಟುಡಿಯೋಗೆ ಆಡ್ ಮಾಡ್ಕೊ. ಇದು ನೋಡ್ 3 ಅನ್ನುವಂತ ಅಪ್ಲಿಕೇಶನ್ 100% ಫ್ರೀ ಅಲ್ಲ. ಇದು ಪ್ರೋ ಅಂಡ್ ಫ್ರೀ ವರ್ಷನ್ ದಲ್ಲಿ ಸಿಗ್ತತೆ. ಫ್ರೀ ವರ್ಷನ್ ದಲ್ಲಿ ಕೆಲವೊಂದು ಆಪ್ಷನ್ ಎನೇಬಲ್ ಆಗಿರೋದಿಲ್ಲ. ಈಗ ಡಿಫಾಲ್ಟ್ ಆಗಿ ಈ ಕಾಣಿಸ್ತೈತಿ. ನಾ ಏನ್ ಮಾಡ್ತೀನಿ, ಇಲ್ಲಿ ಸೆಟ್ಟಿಂಗ್ ಬಲ್ಲಿ ಬಂದು ಬ್ಯಾಕ್ ಗ್ರೌಂಡ್ ಸಾಲಿಡ್ ಕಲರ್ ಮಾಡ್ಕೊಂಡು ಅಷ್ಟೇ ಇಟ್ಕೊಳ್ರಿ ಇದನ್ನ. ಆಮೇಲೆ OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡು OBS ಸ್ಟುಡಿಯೋ ಓಪನ್ ಆದ್ಮೇಲೆ ಈ ನೋಡ್ 3 ಅಪ್ಲಿಕೇಶನ್ ಅನ್ನ ನಾವು ಏನ್ ಮಾಡ್ಬೇಕು, OBS ಸ್ಟುಡಿಯೋದಲ್ಲಿ ಆಡ್ ಮಾಡ್ಬೇಕು. ಹೇಗೆ ಆಡ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸೋರ್ಸಿ ಬಂದು ಆಡ್ ಸೋರ್ಸ್ ಅಂತ ಮಾಡಿ ವಿಂಡೋ ಕ್ಯಾಪ್ಚರ್ ಅಂತಿದೆ, ಒಂದು ಕಿಟಕಿ ಒಳಗೆ ಇದನ್ನ ಮಾಡಿದಾಗ
ನೋಟ್ 3 ಈಗ ಏನಾಯ್ತು ಆಡ್ ಆಯ್ತು. ವೈಟ್ ಬೋರ್ಡ್ ಅಪ್ಲಿಕೇಶನ್ ಇದನ್ನ ಸ್ವಲ್ಪ ರಿಸೈಜ್ ಮಾಡ್ ಪೆನ್ ಟ್ಯಾಬ್ ಇದೆ ನೋಡ್ರಿ, ಈ ಪೆನ್ ಟ್ಯಾಬ್ ಅನ್ನ ನಾನು ಲ್ಯಾಪ್ಟಾಪಿಗೆ ಜೋಡಿಸ್ತೀನಿ. ಅವಾಗ ಇಲ್ಲಿ USB ಹಬ್ ಅನ್ನ ಜೋಡಿಸಿದ್ದೀನಿ, ಅದಕ್ಕೆ ಜೋಡಿಸ್ತೀನಿ. ಲ್ಯಾಪ್ಟಾಪಿಗೆ ಪೆನ್ ಟ್ಯಾಬ್ ಅನ್ನ ಜೋಡಿಸಿದೆ ನಾನು. ಈಗ ಸೀನ್ 2ಗೆ ಆಡಿಯೋ ಕ್ಯಾಪ್ಚರ್ ಡಿವೈಸ್ ಅನ್ನ ಹಾಕಿದ್ದೀನಿ, ಆಮೇಲೆ ವಿಂಡೋ ಕ್ಯಾಪ್ಚರ್ ಡಿವೈಸ್ ಅನ್ನ ಹಾಕಿದ್ದೀನಿ. ವಿಂಡೋ ಕ್ಯಾಪ್ಚರ್ದಲ್ಲಿ ಯಾವುದು ನೋಟ್ 3 ಅನ್ನುವಂತ ಅಪ್ಲಿಕೇಶನ್ ಆಡ್ ಮಾಡಿದ್ದೀನಿ. ಈಗ ಇದ್ರ ಮೇಲೆ ಬರೀದು. ಆಮೇಲೆ ಅದಕ್ಕಿಂತ ಮುಂಚೆ ನಾನು ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅನ್ನ ಹಾಕಿದ್ದೇನಲ್ಲ, ಅದಕ್ಕೆ ಫಿಲ್ಟರ್ಸ್ ಅನ್ನ ಹಾಕೋಣ. ಹೇಗ್ ಹಾಕೋದು ಅಂತಂದ್ರೆ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅನ್ನ ಸೆಲೆಕ್ಟ್ ಮಾಡ್ಕೋಣ, ಅಂದ್ರೆ ಮೈಕ್ರೋಫೋನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫಿಲ್ಟರ್ಸ್ ಅಂತ ಇದೆ ನೋಡ್ರಿ, ಮಾಡಿ ಆಡಿಯೋ ಫಿಲ್ಟರ್ಸ್ ಅಂತ ಬರ್ತೈತಿ. ಇದನ್ನ ರೈಟ್ ಕ್ಲಿಕ್ ಮಾಡ್ರಿ, ಮಾಡಿ ನಾಯ್ಸ್ ಸಪರೇಷನ್ ಅನ್ನ ಹಾಕಿ, ಆಮೇಲೆ ಎರಡನೇದ್ದು ಗೇನ್ ಹಾಕಿ ಇದನ್ನ ನಾನು 5 dB ಇಡ್ತೀನಿ. ಅಂದ್ರೆ 5 dB ಇಟ್ರೆ ಯಾವುದೇ ಮೈಕ್ರೋಫೋನ್ ಅದ ಗೇನ್ ಕಡಿಮೆ ಇತ್ತು, ರೆಕಾರ್ಡಿಂಗ್ ವ್ಯಾಲ್ಯೂಮ್ ಕಡಿಮೆ ಇತ್ತಂದ್ರೆ 5 dB ಇಟ್ಟಂದ್ರೆ ಚೆನ್ನಾಗಿ ಆಡಿಯೋ ವ್ಯಾಲ್ಯೂಮ್ ಹೆಚ್ಚಾಗಿ ರೆಕಾರ್ಡಿಂಗ್ ಚೆನ್ನಾಗಿ ಇಷ್ಟ ಮಾಡಿದೆ ನಾನು. ಹೌದಾ, ಸೀನ್ 2 ಬಂದು ಈಗ ವೈಟ್ ಬೋರ್ಡ್ ಅನ್ನ ಆಡ್ ಮಾಡಿದ್ದೇನೆ, ಇದ್ರ ಮೇಲೆ ಬರೀತೀನಿ ನೋಡ್ರಿ. ಹೇಗೆ ಅಂತಂದ್ರೆ ಈ ಪೆನ್ ತಗೊಂತೀನಿ, ಪೇಂಟ್ ಬ್ರಷ್ ತಗೊಂತೀನಿ, ತಗೊಂಡು ಡಿಫಾಲ್ಟ್ ಆಗಿ ಬ್ಲಾಕ್ ಕಲರ್ ಇದೆ ಅದನ್ನೇ ಇರ್ಲಿ ಈ ರೀತಿಯಾಗಿ ಬರಿಬಹುದು ನೋಡ್ರಿ. ವ್ಯಾಕ್ಯೂಮ್ ಪೆನ್ ಟ್ಯಾಬ್ ಸಹಾಯದಿಂದ ನಾವು ಬರಿಬಹುದು. ಆಮೇಲೆ ಇದಕ್ಕೆ ಇಮೇಜ್ ಅನ್ನ ಹಾಕ್ಬಹುದು. PDF ಅನ್ನ ಆಡ್ ಮಾಡ್ಲಿಕ್ಕೆ ಬರುದಿಲ್ಲ. ಒಂದ್ ವೇಳೆ PDF ನೋಟ್ಸ್ ಇತ್ತಂದ್ರೆ ಈ ನೋಟ್ 3 ನಾವೇನ್ ಮಾಡ್ಬೇಕು, ಅದನ್ನ JPG ಕನ್ವರ್ಟ್ ಮಾಡಿ ಆಡ್ ಮಾಡ್ಬೇಕು. ಈಗ ನಾನು ಒಂದು JPG ಇಮೇಜ್ ಅನ್ನ PNG ಇಮೇಜ್ ಈಗ ಲ್ಯಾಪ್ಟಾಪ್ ಅದ. ಈಗ ಇದ್ರ ಬಗ್ಗೆ ಬರಿಬಹುದು ನಾವು. ಹೇಗೆ ಅಂತಂದ್ರೆ ಇದನ್ನ ನಾವೇನಂತ ಕರಿತೀವಿ, ಮಾನಿಟರ್ ಅಂತ. ಆಮೇಲೆ ಇದು ಸೀನ್ 3 ಅನ್ನ ಕ್ರಿಯೇಟ್ ಮಾಡ್ಕೋಣ, ಓಕೆ ಕೊಡೋಣ. ಕೊಟ್ಟು ಇಲ್ಲಿ ಏನ್ ಮಾಡೋಣ, ನಾವು ಆಡಿಯೋ ಇದೆ ಅಲ್ಲ ಮೈಕ್ ಅನ್ನ ಕಾಪಿ ಮಾಡ್ಕೋಣ, ಮತ್ತೆ ಸೀನ್ 3 ಬಂದು ಆಡ್ ಮಾಡೋಣ. ಮಾಡಿ ಇದಕ್ಕೆ PDF ನೋಟ್ಸ್ ಅನ್ನ ಆಡ್ ಮಾಡ್ಬೇಕಲ್ಲ, ಅದಕ್ಕೂ ನಾವೇನ್ ಮಾಡೋಣ, ಸೋರ್ಸ್ ಅಲ್ಲಿ ಬಂದು ವಿಂಡೋ ಕ್ಯಾಪ್ಚರ್ ಅಂತಂದು ಆಡ್ ಮಾಡೋಣ. ವಿಂಡೋ ಕ್ಯಾಪ್ಚರ್ 2 ಅಂತ ಬಂತು, ಓಕೆ ಕೊಡೋಣ. ಮಾಡಿ ಇದನ್ನ ಮಿನಿಮೈಸ್ ಮಾಡ್ಕೊಂಡು PDF ನೋಟ್ಸ್ ಅನ್ನ ಈಗ ಮೈ ಕಂಪ್ಯೂಟರ್ದೊಳಗ ಓಪನ್ ಮಾಡ್ಕೊಂಡು PDF ನೋಟ್ಸ್ ಎಲ್ಲ ಅದಾವ ನೋಡ್ರಿ, PDF ಟೆಕ್ಸ್ಟ್ ಬುಕ್ ಅದನ್ನ ಓಪನ್ ಮಾಡ್ಕೋತೀನಿ. ಡಬಲ್ ಕ್ಲಿಕ್, ಈಗ 5th ಮ್ಯಾಥ್ಸ್ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಮೈಕ್ರೋಸಾಫ್ಟ್ ಎಡ್ಜ್. ಯಾಕೆ ಮೈಕ್ರೋಸಾಫ್ಟ್ ಎಡ್ಜ್ ದಾಗ ಓಪನ್ ಮಾಡ್ಕೊಂಡೆ ಅಂತಂದ್ರೆ ಇದರಲ್ಲಿ ಬರೀಲಿಕ್ಕೆ ಆಪ್ಷನ್ಸ್ ಇದಾವ, ಆ ಕಾರಣಕ್ಕಾಗಿ ನಾನು ಮೈಕ್ರೋಸಾಫ್ಟ್ ಎಡ್ಜ್ ದಲ್ಲಿ ಓಪನ್ ಮಾಡ್ಕೊಂಡೆ. ಓಪನ್ ಮಾಡ್ಕೊಂಡು ಈಗ ಆಡ್ ಮಾಡೋಣ. OBS ಸ್ಟುಡಿಯೋಗೆ ಎಡ್ಜ್ ಅನ್ನ ಓಪನ್ ಮಾಡ್ಕೊಂಡು ಮತ್ತೆ ಟಾಸ್ಕ್ ಬಾರ್ ಐಕಾನ್ ಕ್ಲಿಕ್ ಮಾಡೋಣ. ಇಲ್ಲಿ ಮೈಕ್ರೋಸಾಫ್ಟ್ ಎಡ್ಜ್ ಐತಿ ನೋಡ್ರಿ, ಮಾಡ್ಕೊಂಡು ಮತ್ತೆ ಮೈಕ್ರೋಸಾಫ್ಟ್ ಎಡ್ಜ್ ಅನ್ನು ಇಲ್ಲಿ ರಿಸೈಜ್ ಮಾಡಿ ಅಲ್ಟ್ ಹಿಡ್ಕೊಂಡು ರಿಸೈಜ್ ಮಾಡ್ಕೊ. ಬೇಕಾದ್ರೆ ನಿಮ್ ಫೇಸ್ ಕ್ಯಾಮ್ ಅನ್ನು ಹಾಕ್ಬೋದು. ಇಲ್ಲಿ ನಾನೇನ್ ಮಾಡ್ತೀನಿ, ಇದನ್ನ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಇದೆಲ್ಲ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡು ಸೀನ್ 3 ಬಂದು ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಇದನ್ನ ರಿಸೈಜ್ ಮಾಡ್ರಿ. ಆಮೇಲೆ ಇದಕ್ಕೊಂದು ಇಮೇಜ್ ಅನ್ನ ಇದನ್ನ ಕೆಳಗಡೆ ಕಳಿಸ್ಬೇಕಂದ್ರೆ ಡೌನ್ ಯಾರೋ. ಈಗ ಇದರ ಮೇಲೆ ಬರಿಬೇಕಂತಂದ್ರೆ ಮೈಕ್ರೋಸಾಫ್ಟ್ ಎಡ್ಜ್ ಅನ್ನು 5 ಡಿಜಿಟ್ ನಂಬರ್, ಪೇಜ್ ನಂಬರ್ ಎಷ್ಟಿದೆ ಅಂದ್ರೆ 1 ಯೂನಿಟ್ 1 ಯಾವ್ದಿದ್ರೆ ಫಸ್ಟ್ ಚಾಪ್ಟರ್ 5 ಡಿಜಿಟ್ ನಂಬರ್. ಈಗ ನೀವು ಹೈಲೈಟ್ ಮಾಡಬಹುದು, ರಿವಿಷನ್ ಎಕ್ಸರ್ಸೈಸ್ ಅಂತಿದೆ ನೋಡ್ರಿ, ಹೈಲೈಟ್ ಮಾಡಿ. ಆಮೇಲೆ ಅದರಲ್ಲಿ ಮೊದಲನೇ ಲೆಕ್ಕ ಏನಿದೆ ನೋಡ್ರಿ, ರೈಟ್ ದಿ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಫಾರ್ ದಿ ಗಿವನ್ ನಂಬರ್ಸ್ ಅಂತಿದೆ. ಅದರಲ್ಲಿ ಒಂದನೇ ಲೆಕ್ಕ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅನ್ನ ಬರಿಬೇಕು. ಅಂದ್ರೆ 4 ಯಾವ ಪ್ಲೇಸ್ ನಾಗಿದೆ, 8 ಯಾವ ಪ್ಲೇಸ್ ನಾಗಿದೆ, 6 ಯಾವ ಪ್ಲೇಸ್ ನಲ್ಲಿದೆ, 2 ಆಮೇಲೆ ಅದ್ರ ವ್ಯಾಲ್ಯೂ ಅನ್ನ ಬರೀಬೇಕು. ಈಗ 4 ಫಸ್ಟ್ ಪ್ಲೇಸ್ ಅಂದ್ರೆ 4 ಅದ್ರ ಬೆಲೆ, ಸೆಕೆಂಡ್ ಪ್ಲೇಸ್ ಅಂದ್ರೆ 10 ಅಂದ್ರೆ 80, 6 ಥರ್ಡ್ ಪ್ಲೇಸ್ ನಲ್ಲಿ 100 ಪ್ಲೇಸ್ ನಲ್ಲಿದೆ, ಅದರ ವ್ಯಾಲ್ಯೂ 600. ಆಮೇಲೆ 1000 ಪ್ಲೇಸ್ ನಲ್ಲಿದೆ 2, ಅದರಿಂದ ಅದು 2000. ಹೀಗೆ ನಾವು PDF ಮೇಲೆ ಬರಿಬಹುದು. ಈ ರೀತಿಯಾಗಿ ಒಂದೇ ವಿಡಿಯೋದಲ್ಲಿ ನಾವೇನ್ ಮಾಡ್ಕೋಬಹುದು, 100% ಪ್ರೊಫೆಷನಲ್ ಆಗಿ ಎಜುಕೇಶನಲ್ ವಿಡಿಯೋನ ನಾವು ತಯಾರಿಸ್ಕೋಬಹುದು. ಒಂದೇ ವಿಡಿಯೋದಲ್ಲಿ ನಾನು ಎಜುಕೇಶನಲ್ ವಿಡಿಯೋನ ಹೇಗ್ ತಯಾರು ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ದೊಡ್ಡದಾಗಿರ್ಬಹುದು, ಬಟ್ ಕಂಟೆಂಟ್ ಉಪಯುಕ್ತ ಇದೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ ಅಂತ ಕೇಳ್ಕೊತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಯಾವುದೇ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.